ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ ರುಕ್ಮಿಣಿ ಅವರೇ, ನೀವು ಸ್ಮಶಾನ ಸೇರ್ಬೇಕಾದವರು ಸೇಫ್ ಆಗಿದ್ದೀರಾ ಇಲ್ವಾ ಅಂತ ನೋಡಕ್ ಬಂದೆ. ಹಾಗೆಲ್ಲ ಏನು ಇಲ್ಲ ರುಕ್ಕು. ಸುಮ್ನೆ ಇರ್ತೀಯಾ? ನಿನ್ ಹುಡುಗಾಟದಿಂದ ಇವತ್ ಎಂತ ದೊಡ್ಡ ಅನಾಹುತ ಆಗ್ತಿತ್ತು ನಿನಗೆ ಗೊತ್ತಾ? ಮೊದ್ಲೇ ಇವನ್ ಪುಕ್ಲ, ಇವನನ್ನ ಹಿಡ್ಕೊಂಡು ಇಂಥ ದೊಡ್ಡ ಕೆಲ್ಸ ಕೈ ಹಾಕಿದ್ಯಲ್ಲ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಆ ಗರುಡನ್ ಕಡೆಯವರು ಅಟ್ಟಿಸ್ಕೊಂಬಂದ್ರಂತೆ, ಗುಂಡು ಹಾರಿಸಿದ್ರಂತೆ. ಅಪ್ಪಿ ತಪ್ಪಿ ಇಬ್ರೊಬ್ಬರಿಗೆ ಗುಂಡು ತಗ್ಲಿದ್ರು ಜೀವನ ಹೊರಟೋಗ್ತಿತ್ತಲ್ವಾ? ಮೊದ್ಲ ಈ ಮನೇಲಿ ಸಾವು ನೋವುಗಳಾಗಿ ಅನುಭವಿಸ್ತಾ ಇದ್ದಾರೆ. ನಿಮ್ಮಿಬ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಈ ಮನೆ ಹಿರಿ ಜೀವ ತಡ್ಕೊಳ್ತಾ ಇತ್ತ ಹೇಳಿ? ನಾವು ಮೊದಲಿದ್ರ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಪ್ರಾಣಕ್ಕೆ ಕುತ್ತಿರುತ್ತೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ರುಕ್ಮಿಣಿ. ಇದು ಹೇಗೋ ಸೂರ್ಯನ ಕಡೆಯಿಂದ ಸಾಲ್ವ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ಇವಾಗ ನೀವು ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ದೀರಾ ರುಕ್ಮಿಣಿ ಅವರೇ? ಇವಾಗೆಲ್ಲ ಮುಗೀತಲ್ಲ, ಬಿಡಿ. ಅಲ್ಲ, ಇಷ್ಟಕ್ಕೂ ಫೈರ್ ಮಾಡಿದವ್ರೇನು ಶಾರ್ಪ್ ಶೂಟರ್ಸಾ? ಎಲ್ಲ ಎಲ್ಬೋರ್ಡ್ಗಳೇ. ನಿನಗೆಲ್ಲ ತಮಾಷೆನೇ ಅಲ್ವಾ? ಒಂದ್ ಜೀವದ ಬೆಲೆ ಏನು ಅನ್ನೋದು ನಿನಗೆ ಗೊತ್ತಿದ್ರೆ ಅಲ್ವಾ? ನಿನಗೆ ಆಕ್ಸಿಡೆಂಟ್ ಆದಾಗ ನಾನು ಎಷ್ಟು ಒದ್ದಾಡ್ದೆ ಅನ್ನೋದು ನನಗೆ ಗೊತ್ತು ಕಣೋ. ಈಗ್ಲೂ ನೀನ್ ಅದಕ್ಕೆ ಅನ್ಭವಿಸ್ತಾ ಇದೀಯಾ? ತಲೆ ಹೋಗೋ ಪರಿಸ್ಥಿತಿ ಬಂದ್ರು ಚಾಪೆ ಹಾಕೊಂಡ್ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅಪ್ಪಿ ತಪ್ಪಿ ನಾನು ನಿನ್ ಕೆನ್ನೆಗೆ ಹೊಡೆದಿದ್ದೀನಿ ಕೃಷ್ಣ, ಆದ್ರೆ ಹೊಡೆತ ಬೀಳ್ಬೇಕಾಗಿದ್ದೆ ಬೇರೆಯವರಿಗೆ. ಇದೇ ಕೊನೆ ಕೃಷ್ಣ. ಇನ್ನೊಂದ್ಸತಿ ಏನಾದ್ರೂ ಈ ಹುಚ್ಚಾಟ ರಿಪೀಟ್ ಆದ್ರೆ ನಾನ್ ಸುಮ್ನೆ ಇರಲ್ಲ. ಇಬ್ರಿಗೂ ಸೇರ್ಸ್ ಹೇಳ್ತಾ ಇದ್ದೀನಿ. ಸಾರಿ ಕೃಷ್ಣ, ನಾನು ಎಂಥ ರಿಸ್ಕ್ ತಗೋತಾ ಇದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಯ್ಯೋ, ನನ್ನಿಂದ ನೀವು ಅನ್ಬೋರ್ಸಿರೋ ನರ್ಕದ್ಕಿಂತ ಇದೇನು ದೊಡ್ಡದಲ್ಲ ಬಿಡಿ ಅಮ್ಮವ್ರೆ. ಅಬ್ಬಬ್ಬ ಅಂದ್ರೆ ನನ್ನ ಕಾಲು ಉಳುಕಿದೆ, ಕೆನ್ನೆಗೊಂದು ಏಟ್ ಬಿದ್ದಿದೆ ಅಷ್ಟೆ. ಆದ್ರೆ ನಿಮ್ಮ ಮೈಯಲ್ಲಿ ರಕ್ತ ಹೆಪ್ಪುಕಟ್ಟೋ ಹಾಗೆ ನೀವು ಎಷ್ಟೊಂದು ಹೊಡ್ತಾ ತಿಂದಿಲ್ಲ. ಒಂದು ಒಳ್ಳೇದಾಗಬೇಕು ಅಂದ್ರೆ ಇದೆಲ್ಲ ಕಾಮನ್ ಅಲ್ವಾ? ಕೃಷ್ಣ, ನೀನು ಬರೀ ಇನ್ನೋಸೆಂಟ್ ಅಲ್ಲ, ತುಂಬ ಒಳ್ಳೆಯವನು. ಒಳ್ಳೆಯವ್ರಿಗೆ ಕಷ್ಟ ತಪ್ಪಿದ್ದಲ್ಲ ಅಲ್ವಾ ಅಮ್ಮವ್ರೆ? ಅಳಿಯಂದ್ರೆ ಬಂದ ನೋಡಿ. ಅದೇನ್ ಕೇಳಬೇಕು, ಬೇಗ ಕೇಳಿ, ನನ್ನ ಕೆಲಸ ಇದೆ, ಹೋಗ್ಬೇಕು. ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೀಯ ಅಂತ ಪರಿಜ್ಞಾನ ಇದೆಯೇನೋ? ಬೇಕುಪ್ಪ, ಜಾಸ್ತಿ ಮಾತಾಡ್ರೆ ತೋಟದಲ್ಲಿ ಊತಾಕ್ಬಿಡ್ತೀನಿ. ಕೃಷ್ಣ, ಯಾಕೋ ಕುಂಟ್ಕೊಂಡು ಬರ್ತಿದ್ಯಾ? ಏನಾಯ್ತು ನಿನಗೆ? ಅದು ಯಜಮಾನ್ರೆ, ಹೊರಗಡೆ ಬಿದ್ದುಬಿಟ್ಟೆ, ಕಾಲಿಗೆ ಸ್ವಲ್ಪ ಏಟಾಗಿದೆ ಅಷ್ಟೆ. ಅಲ್ಲಮ್ಮ ಸುರ್ಬಿ, ರೆಸ್ಟ್ ತಗೊಳ್ಳೋದು ಬಿಟ್ಟು ನೀನೇನ್ ಮಾಡ್ತಿದೀಯಾ? ಅದು ಅಪ್ಪ, ನಾನು ಹೊರಗಡೆ ರೆಸ್ಟ್ ತಗೋತಾ ಇದ್ದೆ. ಅಷ್ಟರಲ್ಲಿ ಕೃಷ್ಣ ಕಿರ್ಚ್ದಂಗಾಯ್ತು. ನೋಡಿದ್ರೆ ಅವ್ನು ಬಿದ್ಬಿಟ್ಟಿದ್ದ, ಅದಕ್ಕೆ ಬಂದೆ. ನಿಮ್ ಕಂತೆ ಪುರಾಣ ಎಲ್ಲ ಮುಗಿತಾ? ವಿಷಯ ಏನಂತ ಹೇಳಿ, ಬೇಗ ಹೋಗ್ಬೇಕು. ಮಾತಾಡ್ತಾ ಇಲ್ವಾ ಇಲ್ಲಿ? ಅಡ್ಡಕ್ಕೆ ಹೋಗಿ ಇಸ್ಪಿಟ್ ಆಡ್ಕೊಂಡು ಕುಡ್ಕೊಂಡು ಬಿದ್ದಿರೋದಕ್ಕೆ ಇಷ್ಟೊಂದು ಮಾತಾಡ್ತಾ ಇದೀಯಾ? ಜಾಡ್ಸಿ ಒದ್ದ ಅಂತಂದ್ರೆ ನೆಲ ಕಚ್ಕೊಂಡು ಬಿಡ್ಬೇಕು. ಮನೆ ಆಗಿದ್ದಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಇದೇ ಪಂಚಾಯಿತಿ ಕಟ್ಟೆ ಆಗಿದ್ದಿದ್ರೆ
ಇಲ್ಲಿ ನಡೀತಾ ಇರೋ ಕಥೆನೇ ಬೇರೆ.